Hello everyone, you are watching News Insights. Let's ಕನ್ನಡದ ಬಗೆಗೆ ಉದ್ಯೋಗ ನೇಮಕಾತಿನ ಆ ಪ್ರಕಾರ ನೇಮಕ ಮಾಡದ ಹೋದ್ರೆ ಮತ್ತೆ ಮೀಸಲಾತಿ ಹೆಚ್ಚಳ 17% ಏನಿದೆ ಅದನ್ನ ಉದ್ಯೋಗ ನೇಮಕಾತಿಯಲ್ಲಿ ನೀವು ಅಳವಡಿಸ್ಕೊಂತ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಎಲ್ಲ ಸಂಘಟನೆಗಳು ಭೇದ ಭಾವ ಮತ್ತು ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ನೀವು ಒಟ್ಟಿಗೆ ಮಾರ್ಚಿನಲ್ಲಿ ಸಭೆಯನ್ನು ಕರೆದಿದ್ದೀವಿ. ನೆಕ್ಸ್ಟ್ ವೀಕು ರಾಜ್ಯಾದ್ಯಂತ ಯಾವ ಸಚಿವರು ಯಾವ ಶಾಸಕರು ಅದು ಹೆಂಗ್ ಸಭೆ ನಡೆಸ್ತಾರೋ ನೋಡ್ತೀವಿ. ಗೋಬ್ಯಾಕ್ ಚಳವಳಿಯನ್ನು ರಾಜ್ಯಾದ್ಯಂತ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ವಿಧಾನಸಭೆ ಚುನಾವಣೆ, ಪಂಚಾಯತ್ ಚುನಾವಣೆ, ಮಹಾನಗರ ಪಾಲಿಕೆ ಚುನಾವಣೆ ಎಲ್ಲ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸ್ತೇವೆ. ಸರ್, ನಿಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು 35 ವರ್ಷಗಳ ನಿರಂತರ ಹೋರಾಟವನ್ನ ರಾಜ್ಯದಲ್ಲಿ ಮಾಡ್ತಾ ಬಂದಿದೆ. ಪರಿಶಿಷ್ಟ 101 ಜಾತಿಗಳಲ್ಲಿ ಮೀಸಲಾತಿ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಸಮಾನ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳಿ ಪರಿಶಿಷ್ಟ 101 ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದೆ. ಈ ಹೋರಾಟಕ್ಕೆ ಮಣಿದ ಸುಪ್ರೀಂ ಕೋರ್ಟ್ 7 ಜನರ ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿತು. ಆದೇಶವನ್ನು ಕೊಟ್ಟ ಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ನಾಗಮೋಹನ್ ದಾಸ್ ಜಿಯವರು ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಆ ವರದಿಯನ್ನ ಪರಿಷ್ಕರಿಸಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ABCಯನ್ನಾಗಿ ಮಾಡಿದರು. ವರ್ಗೀಕರಣ ABCಯನ್ನಾಗಿ ಮಾಡಿದಂಥದ್ದು 2 ಸದನಗಳು, ವಿಧಾನಸಭೆ, ವಿಧಾನ ಪರಿಷತ್ತು ಅಂಗೀಕರಿಸಿ, ಸಚಿವ ಸಂಪುಟ ಅಂಗೀಕರಿಸಿ, ರಾಜ್ಯಪಾಲರ ಅಂಕಿತ ಆಗಿ ವಿಧೇಯಕ ಕೂಡ ಜಾರಿಯಾಯಿತು. ಇದ್ರವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ನಡೆದಿಲ್ಲ. ಬರೀ ಕಾಗದ ಪತ್ರದ ಮೇಲೆ ವ್ಯವಹಾರ ಆಯಿತು. ಮತ್ತೊಂದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡೋದಕ್ಕೆ ವಾಲ್ಮೀಕಿ ಸತ್ಯಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ 1 ವರ್ಷಗಳ ಕಾಲ ಫ್ರೀಡಮ್ ಅಲ್ಲಿ ಧರಣಿಯನ್ನು ನಡೆದು ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7ರಷ್ಟು, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17ರಷ್ಟು ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೆ. ಆದೇಶ ಕೂಡ ಆಗಿ ಜೀವ ಕೂಡ ಆಯಿತು. ಈಗ ಮೀಸಲಾತಿ ವರ್ಗೀಕರಣದ ವಿಧೇಯಕನು ಕೂಡ ತಳ್ಳಾಕಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಂತಹ ಶೇಕಡ ಹೆಚ್ಚಿದಂತ ಮೀಸಲಾತಿಯನ್ನು ಕೂಡ ತಳ್ಳಾಕಿ ಸಿದ್ದರಾಮಯ್ಯನವರ ಸರ್ಕಾರ ಹಳೇ ಪದ್ಧತಿ, ಹಳೇ ಜಾತಿ ಪತ್ರ, ಪರಿಶಿಷ್ಟ ಜಾತಿಯವರ ಜಾತಿ ಪತ್ರದ ಮೇಲೆ, ಪರಿಶಿಷ್ಟ ಜಾತಿ ವರ್ಗಗಳ ಹಳೇ ಜಾತಿ ಪತ್ರಗಳ ಮೇಲೆ, ಹಳೆ ನಿಯಮದ ಮೇಲೆ ಉದ್ಯೋಗ ನೇಮಕಾತಿಯನ್ನು ಮಾಡೋದಕ್ಕೆ ಇದೇ ತಿಂಗಳ 26ನೇ ತಾರೀಕಂತೂ ಸಚಿವ ಸಂಪುಟ ತೀರ್ಮಾನವನ್ನ ಮಾಡಿದೆ. ಉದ್ಯೋಗಾಕಾಂಕ್ಷಿಗಳು ಇಡೀ ರಾಜ್ಯಾದ್ಯಂತ ತುಂಬಾ ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಅವರು ಉದ್ಯೋಗ ನೇಮಕಾತಿ ಆಗ್ತಾ ಇಲ್ಲ. ಆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಬರೀ ನಾಟಕೀಯ ಹೆಜ್ಜೆಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಇಟ್ಟಿದೆ. ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟೋದು, ಅವ್ರ ಮೇಲೆ ಇವ್ರನ್ನ ಎತ್ಕಟ್ಟೋದು.
ಈಗ ಬೀಸೋದೊಡ್ಡೆ ತಲೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ 56,432 ಉದ್ಯೋಗಗಳನ್ನ ನೇಮಕ ಮಾಡ್ತೀವಿ ರಾಜ್ಯದಲ್ಲಿ ಅಂತ ಹೇಳಿ ಸಚಿವ ಸಂಪುಟ ತೀರ್ಮಾನವನ್ನು ತಗೊಂಡು ಪರಿಶಿಷ್ಟ ಜಾತಿಗಳಿಗೆ ಶೇಕಡ ಹಳೆ ಪದ್ಧತಿಯಂತೆ 15% ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನು ಹೊರಗಡೆ ಇಟ್ಟು ಒಳ ಮೀಸಲಾತಿ ವರ್ಗೀಕರಣ ಇಲ್ಲದೇ ಶೇಕಡ 15% ಉದ್ಯೋಗ ಅವಕಾಶವನ್ನು ನೇಮಕಾತಿ ಮಾಡ್ತೀವಿ. ಈ ಆಯ್ಕೆ ಪ್ರಕ್ರಿಯೆ ಏನಿದೆ ಇದು ಮುಗಿಯೋದ್ರೊಳಗೆ ವರ್ಗೀಕರಣದ ನಾವು ಜಾರಿ ಮಾಡ್ತೀವಿ, ಅದಕ್ಕೆ ಬದ್ಧತೆ ಇದೆ ಅಂತ ಸಿದ್ದರಾಮಯ್ಯನವರು ಇಟ್ಟಂತ ಹೆಜ್ಜೆ ಇದೆಯಲ್ಲ, ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ವಿಧೇಯಕ ಇದೆ, 2 ಸದನಗಳು ತೀರ್ಪನ್ನು ಕೊಟ್ಟಿದ್ದಾವೆ, 2 ಸದನಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾವೆ, ರಾಜ್ಯಪಾಲ ವಿಧೇಯಕ ಅಂಕಿತ ಹಾಕಿದ್ದಾರೆ. ಇದನ್ನು ಬದಿಗೊತ್ತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಹೆಚ್ಚಿದಂತ ಮೀಸಲಾತಿ ಆದೇಶಗಳನ್ನೆಲ್ಲ ಬದಿಗೊತ್ತಿ ಅದನ್ನಾಗಿ ಉಳಿಸಿಕೊಂಡು ಮತ್ತೊಂದು ತೀರ್ಮಾನವನ್ನು ತಗೊಂಡು ಹಳೇ ಪದ್ಧತಿಯಂತೆ 1995ರಲ್ಲಿ ಮಾಡಿದಂತಹ ಹಳೆ ಪದ್ಧತಿಗಳೇನಿದೆ ಅದರಂತೆ ಶೇಕಡ 15% ಉದ್ಯೋಗಗಳನ್ನ ನಾನು ನೇಮಕ ಮಾಡ್ತೀನಿ ಅಂತ ಹೋಗಿರೋದು ಇದೆಯಲ್ಲ, ಇದರ ಹಿಂದೆ ಅನೇಕ ವ್ಯಕ್ತಿಗಳ ಕೈವಾಡ ಮತ್ತು ರಾಜಕೀಯ ಇದೆ. ಏನು ಒಳ ಮೀಸಲಾತಿ ವರ್ಗೀಕರಣದ ವಿರೋಧಿಗಳು ಏನಿದ್ರು ಉದ್ಯೋಗ ಆಕಾಂಕ್ಷಿ ಯುವಕರನ್ನ ಎತ್ಕಟ್ಟುವಂತ ಕೆಲಸಗಳನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನ ತಗೊಂಡು ಒಂದು ಕಡೆ ಯೂನಿವರ್ಸಿಟಿಗಳಲ್ಲಿ ಬಿಂದು ಪರಿಶಿಷ್ಟ ಜಾತಿಯವರು ವರ್ಗೀಕರಣ ಮಾಡೋದಕ್ಕೆ ಬಿಂದು ವಿವಾದವನ್ನು ಎಬ್ಬಿಸಿದ್ದಾರೆ, ಅಲ್ಲೂ ಕೂಡ ನೇಮಕಾತಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈಗ ಮತ್ತು ಸಂವಿಧಾನ ವಿರೋಧಿ ತೀರ್ಮಾನವನ್ನ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಪೇನಿದೆ, ನೀವು ಉದ್ಯೋಗ ಅವಕಾಶಗಳಿಗೆ ಉದ್ಯೋಗ ಕೊಡೋದಿದ್ರೆ ಹೈಕೋರ್ಟ್ನಲ್ಲಿ ಇರ್ತಕ್ಕಂತಹ ವರ್ಗೀಕರಣದ ಬಗ್ಗೆ ಇರತಕ್ಕಂತಹ ಕೇಸನ್ನ ಕೂಡಲೇ ತ್ವರಿತಗತಿಯಲ್ಲಿ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಇತ್ಯರ್ಥ ಮಾಡಿ ಕಳಕಳಿಯಿಂದ ಉದ್ಯೋಗಗಳನ್ನ ನೇಮಕ ಮಾಡಬೇಕು. ಈಗಾಗಲೇ 2,85,000 ಉದ್ಯೋಗಗಳು ಖಾಲಿ ಇದಾವೆ. ಇಷ್ಟು ಉದ್ಯೋಗಗಳು ಖಾಲಿ ಇದ್ರೂ ಕೂಡ ಒಳೊಳಗೆ ಉದ್ಯೋಗಗಳನ್ನ ಸುಮಾರು 40,000 ಉದ್ಯೋಗಗಳನ್ನ ನೇಮಕ ಮಾಡಿದ್ದಾರೆ ತರಾತುರಿಯಲ್ಲಿ. ಸ್ವೇಚ್ಛಾಚಾರವಾಗಿ 40,000 ಉದ್ಯೋಗಗಳನ್ನ ಬರೀ ರಾಜಕಾರಣಿಗಳ ಹಿಂಬಾಲಕರುಗಳನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಉಳಿ ಹಿಂಡುವಂತ ಕೆಲಸವನ್ನ ಮತ್ತೆ ಆ ಸಾಮಾಜಿಕ ವಿಷ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಇವರ ತೀರ್ಮಾನ ಏನು ಸಚಿವ ಸಂಪುಟದಲ್ಲಿ ಕೈಗೊಂಡಿದ್ದಾರೆ, ಒಳ ಮೀಸಲಾತಿ ವರ್ಗೀಕರಣ ತಳ್ಳಿ ಹಾಕಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರಲ್ಲ, ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೇ ನಡೆಯನ್ನ ಮುಂದುವರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ನೆಲ ಕಚ್ಚಿ ಹೋಗ್ತೀರಿ, ಸೋಲಿಸ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಧಾರವಾಡದಲ್ಲಿ ಗೋ ಬ್ಯಾಕ್ ಮಾಡೋದಲ್ಲ. ಈಗ ನೀವು ಬರ್ರಿ ಶಾಸಕರು, ಯಾವ ಜಿಲ್ಲೆಗನ್ನ ಬರ್ರಿ, ತಾಲೂಕನ್ನ ಬರ್ರಿ, ನಿಮ್ಗೆ ನಾವು ಕಪ್ಪು ಊಟ ಪ್ರದರ್ಶನ ಮಾಡೋದಲ್ಲ, ನಿಮ್ ಬಟ್ಟೆಗಳನ್ನು ಅರಿಯೋದ್ರ ಮೂಲಕ ನಿಮ್ಮನ್ನು ವಾಪಸ್ ಕಳಿಸ್ತೀವಿ. ಮತ್ತೆ ಯಾವುದೇ ಸಭೆ ಸಮಾರಂಭಗಳನ್ನ ನೀವು ಮಾಡಕ್ಕೆ ಬಿಡಲ್ಲ. ರಾಜ್ಯದಲ್ಲಿ ಈ ಜನವರನ್ನ ತುಂಬಾ ತೀವ್ರಗತಿಯಲ್ಲಿ ನೀವು ಬಹಳ ನೋವಿನಿಂದ ನೀವು ಅವರಿಗೆ ನೋವನ್ನ ಕೊಟ್ಟಿದ್ದೀರಿ, ಆಘಾತವನ್ನ ಕೊಟ್ಟಿದ್ದೀರಿ, ಅಸಮಾಧಾನವನ್ನು ರಾಜ್ಯದಲ್ಲಿ ಉಂಟು ಮಾಡಿದ್ದೀರಿ. ಆದ್ದರಿಂದ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು, ಮುಖಂಡರುಗಳು ರಾಜ್ಯದಲ್ಲಿ ಎಲ್ಲೂ ಸಭೆಗಳು ಮಾಡಕ್ಕೆ ಬಿಡಲ್ಲ. ಹಿಂದೆ ಏನ್ ನಿಮ್ಮನ್ನ ಸೋಲಿಸುವಂತ ಕೆಲಸವನ್ನು ಮಾಡಿದ್ವಿ. ಸಿದ್ದರಾಮಯ್ಯನವರು ಏನ್ ಕಣ್ಣೀರು ಹಾಕಿದ್ರು ಒಳ ಮೀಸಲಾತಿ ವರ್ಗೀಕರಣ ನಾನು ಸೋತು ಅಂತ ಹೇಳಿ ಪಕ್ಷ, ಅದೇ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಮಹಾನಗರ ಪಾಲಿಕೆಯಲ್ಲೂ ಬರ್ತದೆ, ಜಿಲ್ಲಾ ಪಂಚಾಯತಿಯಲ್ಲೂ ಬರ್ತದೆ, 2028ಕ್ಕೂ ಬರ್ತದೆ ಅನ್ನೋ ಮಾತನ್ನ ನಾನು ಖಡಾಖಂಡಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ